ನಮಸ್ಕಾರ ಸ್ನೇಹಿತರೆ. ಇಂದು ಕನ್ನಡ ಸಿನಿರಂಗಕ್ಕೆ ತುಂಬ ದುಃಖದ ಸುದ್ದಿ ಬಂದಿದೆ. ನಮ್ಮೆಲ್ಲರಿಗೂ ಪರಿಚಿತವಾಗಿದ್ದ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂಬ ಸುದ್ದಿ ಕೇಳಿ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿದೆ. ಮಿಲನ, ಯೂಟರ್ನ್, ಹಿಟ್ಲರ್ ಕಲ್ಯಾಣ ಹಾಗೂ ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಸಿನಿಮಾಗಳು, ಹಲವಾರು ಧಾರಾವಾಹಿಗಳ ಮೂಲಕ ಅವರು ಮನೆ ಮನೆಗೂ ಪರಿಚಿತರಾಗಿದ್ದರು. ಇಂದು ಬೆಳಗಿನ ಜಾವ ಅವರಿಗೆ ತೀವ್ರ ಹೃದಯಾಘಾತವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಎಂಬ ಮಾಹಿತಿ ಹೊರಬಂದಿದೆ. ವೈಯಕ್ತಿಕವಾಗಿ ನಾನು ಕೂಡ ಅವರ ಅಭಿಮಾನಿ. ಆದ್ದರಿಂದ ಈ ವಿಡಿಯೋವನ್ನು ಕೇವಲ ನ್ಯೂಸ್ಗಾಗಿ ಅಲ್ಲ, ಒಂದು ಗೌರವವಾಗಿ ಮಾಡುತ್ತಿದ್ದೇನೆ. ಕನ್ನಡ ಚಿತ್ರರಂಗ ಪ್ರತಿಭಾನ್ವಿತ ನಟ, ನಿರ್ಮಾಪಕನನ್ನು ಕಳೆದುಕೊಂಡಿದೆ. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಮತ್ತೆ ಈ ಸಾವು ಕನ್ನಡ ಚಿತ್ರರಂಗಕ್ಕೆ ಶಾಕ್ ಆಗಿದೆ. ಹಾಗಾಗಿ ಮತ್ತೆ ಈಗ ಎಲ್ಲರ ಮನಸ್ಸಿನಲ್ಲೂ ಮತ್ತದೇ ಪ್ರಶ್ನೆ ಕಾಡ್ತಾ ಇದೆ, ಯಾಕೆ ಈ ರೀತಿ ಹಠಾತ್ ಹೃದಯಾಘಾತಗಳು ಹೆಚ್ಚಾಗುತ್ತಿವೆ ಎಂದು. ಅದು ಕೂಡ ಫಿಟ್ ಆಗಿರುವವರು, ಸೆಲೆಬ್ರಿಟಿಗಳು, ಯುವಕರು ಎಲ್ಲರಿಗೂ ಕೂಡ ಈ ಸಡನ್ ಹೃದಯಾಘಾತ ಆಗುತ್ತಿದೆ. ಹಲವಾರು ಜನ ತುಂಬ ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತಾ ಇರ್ತಾರೆ. ಆಹಾರದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರ್ತಾರೆ, ಕ್ರಿಯಾತ್ಮಕವಾಗಿ ಇರ್ತಾರೆ, ಎಲ್ಲ ರೀತಿಯಾದ ಎಕ್ಸಸೈಸ್ಗಳನ್ನು ಮಾಡ್ತಾ ಇರ್ತಾರೆ. ಆದರೂ ಕೂಡ ಈ ರೀತಿ ಹೃದಯಾಘಾತ ಆಗ್ತಾ ಇದೆ ಎಂದರೆ ನಿಜಕ್ಕೂ ಇದು ಬೇಸರದ ಸಂಗತಿ. ಡಾಕ್ಟರ್ಗಳ ಪ್ರಕಾರ ಕೆಲವು ಮುಖ್ಯ ಕಾರಣಗಳು ಕೂಡ ಇರಬಹುದು. ಹೆಚ್ಚು ಒತ್ತಡ, ಕಡಿಮೆ ನಿದ್ರೆ, ಅನಿಯಮಿತ ಜೀವನ ಶೈಲಿ, ವ್ಯಾಯಾಮದ ಕೊರತೆ, ಮಾನಸಿಕ ಟೆನ್ಷನ್ ಮತ್ತು ಕೆಲವೊಮ್ಮೆ ಗೊತ್ತಿರದ ಆರೋಗ್ಯ ಸಮಸ್ಯೆಗಳು. ಸ್ನೇಹಿತರೆ, ಕೆಲವರು ಹೊರಗೆ ನೋಡಲು ಆರೋಗ್ಯವಾಗಿದ್ದರೂ ಒಳಗಿನ ಸಮಸ್ಯೆಗಳು ಕೆಲವೊಮ್ಮೆ ತಡವಾಗಿ ಗೊತ್ತಾಗ್ತವೆ. ಆದ್ದರಿಂದ ಆರೋಗ್ಯವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ಸ್ನೇಹಿತರೆ, ಒಬ್ಬ ಕಲಾವಿದ ನಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ಅವರು ಕೊಟ್ಟ ಪಾತ್ರಗಳು, ನೆನಪುಗಳು ಸದಾ ಉಳಿಯುತ್ತವೆ. ದಿಲೀಪ್ ರಾಜ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಇವರ ಸಾವು ಬೆಳ್ಳಿತೆರೆ ಹಾಗೂ ಕಿರುತೆರೆ ಎರಡಕ್ಕೂ ತುಂಬಲಾರದ ನಷ್ಟವಾಗಿದೆ. ಸ್ನೇಹಿತರೆ, ನಿಮಗೆ ಅವರ ಯಾವ ಸಿನಿಮಾ ಅಥವಾ ಧಾರಾವಾಹಿ ಹೆಚ್ಚು ಇಷ್ಟವಾಗಿತ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ದಿಲೀಪ್ ರಾಜ್ ಸರ್ ಅವರಿಗೆ ಸಲ್ಲಿಸುತ್ತಿರುವ ಕೃತಜ್ಞತೆಗಳು. ಧನ್ಯವಾದಗಳು ಸ್ನೇಹಿತರೆ.